ತಾರೀಕು ಮುನ್ರತ್ನವ್ರದ್ದು ಬರ್ತ್ಡೇ ಇತ್ತು. ಅವರು ಊರಲ್ಲಿ ಇಲ್ದ ಕಾರಣ ನಾವು ಬೇರೆ ದಿನ ಮಾಡಬೇಕು ಅಂತೇಳಿ ಎಲ್ಲ ನಮ್ಮ ನಾಗರಭಾವಿ ನಾಡಪ್ರಭು ಕೆಂಪೇಗೌಡರ ವೇದಿಕೆಯಿಂದ ಆಯೋಜನೆ ಮಾಡಬೇಕು ಅಂತ ಎಲ್ಲ ಸದಸ್ಯರನ್ನ ಕರೆದು ಒಂದು ಮೀಟಿಂಗ್ ಮಾಡಿ ಈ ಭಾಗದಲ್ಲಿ ಅತಿ ಹೆಚ್ಚು ಜನಸೇವೆ ಮಾಡ್ಕೊಂಡು ಬಂದಿದ್ದಾರೆ. ದೀನದಲಿತರು ಅವರು ಎಲ್ಲ ಬಡವರಿಗೆ ಸೇವೆಗಳನ್ನ ಮಾಡ್ಕೊಂಡು ಬಂದಿದ್ದಾರೆ, ಕಷ್ಟ ಸುಖಗಳಿಗಾಗಿದ್ದಾರೆ. ಅಂಥ ವ್ಯಕ್ತಿಯಿಂದ ಮಾಡಿದ್ದೀನಿ ಯಾರು ಮಾಡೋದು ಅಂತೇಳಿ ನಾವೆಲ್ಲ ವೇದಿಕೆ ಪರವಾಗಿ ಕರೆದು ಮಾತಾಡಿ ಇವತ್ತು ಆಯೋಜನೆ ಮಾಡಬೇಕು 14ನೇ ತಾರೀಕು ಅಂತೇಳಿ ಮಾತಾಡಿ ಇವತ್ತು ಅವರ ಬರ್ತ್ಡೇ ಆಯೋಜನೆ ಮಾಡಿದ್ದೀವಿ. ನಮ್ಮ ವೇದಿಕೆ ಸದಸ್ಯರು ಎಲ್ಲ ಸೇರಿದ್ದಾರೆ. ಅವ್ರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇವರು IAS ಆರೋಗ್ಯ ಎಲ್ಲ ಕೊಟ್ಟು ಆ ಚಾಮುಂಡೇಶ್ವರಿ ಸಕಲೇಶ್ವರಿಗೆ ಕೊಟ್ಟು ಇನ್ನೂ ಜನಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತೇಳಿ ನಾಗರಭಾವಿ ನಾಡಪ್ರಭು ಕೆಂಪೇಗೌಡರ ವೇದಿಕೆ ಪರವಾಗಿ ಎರಡು ಮಾತನಾಡಲಿಕ್ಕೆ ಇಚ್ಛೆಪಡ್ತೀನಿ. ಮೊದಲಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ಹುಟ್ಟುಹಬ್ಬ ಮಾಡೋದು ಬೇಡ ಅಂತ ಹೇಳಿ ನಿಲ್ಲಿಸಿದ್ದು ನಾವೇ ಎಲ್ಲರೂ ಬೇಡ ಎಲ್ಲ ಮಾಡಲೇಬೇಕು ಅಂತ ಎಲ್ಲ ಸ್ನೇಹಿತರು ಸೇರಿ ಬಲವಂತ ಮಾಡಿ ನಾವು ಮಾಡಿರೋದು. ಯಾಕೆಂದ್ರೆ ಅವರು ಸಮಾಜ ಸೇವೆ ತುಂಬ ಮಾಡ್ತಾರೆ. ಅವರು ಯಾವ ಸ್ವಾರ್ಥ ಏನೂ ಇಟ್ಕೊಂಡಿರಲ್ಲ. ಯಾವುದೇ ಬರ್ತಡೇ ಇರಲಿ ಬರೋದು ಅವ್ರಿಗೆ ಏನು ಬೇಕು ಎಲ್ಲ ಮಾಡಿ ಅವ್ರ ಜೊತೆಲಿದ್ದು ಅವ್ರು ಏನೇ ಕೆಲಸ ಇದ್ದು ಬಂದು ಜೊತೆಲಿ ಇಟ್ಕೊಳ್ತಾರೆ. ಇಂಥ ವ್ಯಕ್ತಿ ನಾವು ಮಾಡದೇ ಇದ್ದರೆ ಚೆನ್ನಾಗಿಲ್ಲ ಅಂತೇಳಿ ಎಲ್ಲ ಸೇರ್ಕೊಂಡು ಫ್ರೆಂಡ್ಸ್ ಎಲ್ಲ ಮಾಡಿದ್ದೀವಿ. ಆಮೇಲೆ ಅವರಿಗೆ ಜಿಬೆಯಿಂದ ಅವರಿಗೆ ಯಾವುದೇ ಕಾರಣಕ್ಕೂ ಮಿಸ್ ಆಗಿ ದಯವಿಟ್ಟು ಸೀಟ ಕೊಡಲೇಬೇಕು. ಇಂಥ ಸಮಾಜ ಸೇವಕರು ಗುರುತು ಇನ್ಯಾನು ಗುರುತಿರ ನೀವು ಅಂತ. ಹಾಗಾಗಿ ನಮ್ಮೆಲ್ಲರದು ಒಂದೇ ಒಂದು ಕೋರಿಕೆ, ಅವರಿಗೆ ಜಿಬೆಯಿಂದ ದಯವಿಟ್ಟು ಒಂದು ಸೀಟ ಕೊಡಲೇಬೇಕು. ನಾವೆಲ್ಲ ಪರವಾಗಿ ನಿಂತ್ಕೊಂಡು ಅವ್ರನ್ನ ಗೆಲ್ಸ್ಕೊಬರೋ ಜವಾಬ್ದಾರಿ ನಮ್ಮದು. ಖಂಡಿತ ಗೆಲ್ತಾರೆ ಅವರು. ನಾವು ಜೊತೆಗೆ ಕೆಲಸ ಮಾಡ್ತೀವಿ. ಸೋದರ ಸಮಾನರಾದ ಮುನ್ರತ್ನಗೌಡರು ತುಂಬ ಈ ಭಾಗದಲ್ಲಿ ಪ್ರಭಾವಶಾಲಿಗಳು, ಸಮಾಜ ಸೇವಕರು. ಅವರನ್ನು ಭಗವಂತ ಅವ್ರ ತಂದೆ ತಾಯಿ ಇಂದು ಅವ್ರು ನೆನ್ಕೊಬೇಕು. ನಾವು ದಯಮಾಡಿ ಈ ಸಮಾಜಕ್ಕೆ ಒಂದು ಕೊಡುಗೆ ಕೊಡುವಂಥ ವ್ಯಕ್ತಿ ಮುನ್ರತ್ನಗೌಡರು. ಅವ್ರಿಗೆ ಈ ಸಲ GBಯಲ್ಲಿ ಎಲ್ಲರ ಒಂದು ಕ್ಷೇತ್ರದಲ್ಲಿ ಅವ್ರು ಗೆಲ್ಲೋ ಥರ ಅವಕಾಶ ಮಾಡಬೇಕು. ಹೈಕಮಾಂಡ್ ಆಗಲಿ, ನಮ್ಮ ಕಾಂಗ್ರೆಸ್ ಮುಖಂಡರು ಎಲ್ಲ ಯಾರ್ಯಾರವ್ರೆ ಪಾಪ ಅವತ್ತಿಂದ ನೋಡಿದ್ವಿ, ನಾವು ಚಿಕ್ಕ ಹುಡುಗಿಂದ ನೋಡಿದ್ವಿ. ಮುನ್ರತ್ನಗೌಡರು ಯಾವತ್ತೂ ಸಮಾಜ ಸೇವೆಗೆ ಎತ್ತಿದ ಕೈ. ಅವ್ರಿಗೆ ಈ ಸಲ GB ನಮ್ಮ ಕ್ಯಾಂಡಿಡೇಟ್ ಆಗಿ ದೇವರಾಣೆ ಅವ್ರಿಗೆ ಗೆಲ್ಸ್ಕೊ ಬರಬೇಕು. ನಮ್ಮ ಕರ್ತವ್ಯ ಅದಲ್ಲ. ದಯಮಾಡಿ ಅವ್ರಿಗೆ ಅವಕಾಶ ಮಾಡಿ ಕೈ ಮುಗಿದು ಕೇಳ್ಕೊತಿದ್ದೀನಿ. ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅವ್ರ ಸೋದರನಾಗಿ ಬಾನರವಿಗೆ ಹೇಳ್ತಾ ಇದ್ದೀನಿ. ದಯಮಾಡಿ ಅವ್ರಿಗೆ ಅಷ್ಟೈಶ್ವರ್ಯ ಭಾಗ್ಯ ಕೊಡಲಿ ಭಗವಂತ, ಇನ್ನೂ ಆರೋಗ್ಯ ಜಾಸ್ತಿ ಕೊಡಲಿ ಅಂತ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ.